ಏನಪ್ಪ ಅಂದ್ರೆ ಹೆಣ್ಮಕ್ಳು, ಅಮಾಯಕ ಹೆಣ್ಮಕ್ಳು, ಕೂಲಿ ಮಾಡ್ತಕ್ಕಂಥ ಹೆಣ್ಮಕ್ಳು ಅವ್ರು ಕೊಲೆ ಆಗ್ಯದ. ಏಪ್ರಿಲ್ 7ನೇ ತಾರೀಕಿಗೆ ಕೊಲೆ ಆಗ್ಯದ. ಅಪರಾಧಿಗಳಿಗೆ ಇಲ್ಲಿ ತನಕ ಬಂಧಿಸಿಲ್ಲ. ಅವ್ರ ಮನೆಗೆ ಹೋಗಿರಿ, ಸಾಂತ್ವನ ಹೇಳಿರಿ ನೀವು? ಇಲ್ಲ. ಅದ್ರ ಬಗ್ಗೆ ನೀವು ಪ್ರಿಯಾಂಕಾ ಖರ್ಗೆ ಅವ್ರ ರಾಜೀನಾಮೆ ಕೇಳ್ರಿ, ನಮ್ಮ ತಕರಾರಿಲ್ಲ. ಎಲ್ಲಿ ನೀವು ಕೇಳಬೇಕಾಗಿತ್ತು ಅದಕ್ಕೆ ಕೇಳ್ರಿ. ಅದೆಲ್ಲನೂ ಬಿಟ್ಟು ಏನಪ್ಪ ಅಂದರೆ ಮುಂದುವರೆದ ಜನಾಂಗದವ್ರು ನಾವು ದಮನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕು ಅಂತ ಹೇಳ್ತೀರಿ ನೀವು. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಪ್ಪ ಅಂದ್ರೆ ಪಾರ್ಲಿಮೆಂಟದಲ್ಲಿ ಅಮಿತ್ ಶಾ ಅವ್ರೇನಪ್ಪ ಅವಮಾನ ಮಾಡಿದಾಗ ನೀವು ಬಾಯಿಗೆ ಯಾಕೆ ಬೀಗ ಹಾಕ್ಕೊಂಡಿದ್ರಿ? ಛಲವಾದಿ ನಾರಾಯಣಸ್ವಾಮಿ ಯಾಕೆ ಬಾಯಿಗೆ ಬೀಗ ಹಾಕ್ಕೊಂಡಿದ್ರು? ಮಹೇಶ್ ಕುಮಾರ್ ಅವ್ರು ಯಾಕೆ ಬೀಗ ಹಾಕ್ಕೊಂಡಿದ್ರು? ಇಲ್ಲಿ ತನಕ ನೀವು ಅಮಿತ್ ಶಾನ್ ಬಗ್ಗೆ ಮಾತಾಡಿದ್ದೀರಾ? ಇಲ್ಲ. ನೀವೇನಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ರಾಜೀನಾಮೆ ಕೊಡು ಅಂತ ಹೇಳ್ರಿ ನೀವು. ಅದೇನ್ರಿ ಪ್ರಹ್ಲಾದ್ ಜೋಶಿ ಅವರು ಅಣ್ಣ ಏನಪ್ಪ ಅಂತಂದರೆ ಕೋಟ್ಯಾನುಗಟ್ಟಲೆ ಹಣ ಫ್ರಾಡ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಆಗ್ಯದ. ಅವ್ರು ನಿಜಾನ್ ಕೇಳಿದ್ರಿ ನೀವು? ಪ್ರಜ್ವಲ್ ರೇವಣ್ಣ ಸಾವಿರಾರು ಅಮಾಯಕ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದರೆ ಅವಮಾನ ಮಾಡಿರ್ತಕ್ಕಂಥದ್ದು, ಇದು ಮಾಡಿರ್ತಕ್ಕಂಥದ್ದು. ಅವ್ರದ್ದು ಏನಪ್ಪ ಅಂದರೆ ಅವರು ತಾತಾಗ ದೇವೇಗೌಡರಿಗೆ ರಿಸೈನ್ ಮಾಡಂತ ಕೇಳಿದ್ರಾ? ಕುಮಾರಸ್ವಾಮಿಗೆ ರಿಸೈನ್ ಮಾಡಂತ ಕೇಳಿದ್ರಾ? ಇಲ್ಲ. ಯಡಿಯೂರಪ್ಪನ ಮ್ಯಾಗ ಪೋಸ್ಕೋ ಕೇಸ್ ಅದ. ಅವರು ಪಕ್ಷದವ್ರಿಗೆ ಯಾತ್ನಾಳವ್ರು ಹೇಳ್ತಾರೆ ಮಾರಿಷಸ್ದಾಗ, ದುಬೈದಾಗ ಅಲ್ಲಿ ಇಲ್ಲಿ ರೊಕ್ಕ ಇಟ್ರು ಅಂತೇಳಿ. ಅದು ಏನು ಇಲ್ಲ. ನೀವು ಅಂದರೆ BJP SC/ST ಮೋರ್ಚಾ ಮಾಡ್ತಕ್ಕಂಥದ್ದು ಬರೀ ನಾವು SC ಜನಾಂಗದವರಿಗೆ ಬೈಲಿಕ್ಕೆ ನಿಮಗೆ ಇಟ್ಟಿದ್ದಾರೇನು? ಅದಕ್ಕೆ ಅಂಬಾರಿ ಅಷ್ಟೇ ಅವ್ರಿಗೆ ಹೇಳ್ತಾ ಇದ್ದೇವೆ. ನೀವು ಮೊದಲು ಚಳವಳಿಯಿಂದ ಬಂದವ್ರು ಇರ್ತಕ್ಕಂಥವ್ರು. ನೀವು ನಿಮ್ಮ ಆತ್ಮ ಶುದ್ಧೀಕರಣ ಮಾಡಿಕೊಂಡು ನೀವು ದಲಿತ ಚಳವಳಿ ಬೇರುಗಳನ್ನು ಅರ್ಥ ಮಾಡ್ಕೊಳ್ರಿ. ನೀವು ಮೊದಲ 2ನೇ ತಾರೀಕಿನಂದು ಅಂದೋಲ ಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ದಲಿತ ಹೋರಾಟಗಾರರು, ಅವರು ನಕಲಿ ಹೋರಾಟಗಾರರು, ಹೋರಾಟ ಮಾಡಿ ಮನೆಗೆ ಹೋದರೆ ಅವರಿಗೆ ಮನೆಯಲ್ಲಿ ಊಟಕ್ಕೂ ಗತಿ ಇರಲಾರ್ದಂಥ ಭಿಕಾರಿಗಳು ಅಂತಕ್ಕಂಥ ಮಾತುಗಳನ್ನು, ಕೆಟ್ಟ ಅಶ್ಲೀಲ ಶಬ್ದಗಳನ್ನು ಬಳಸಿ ದಲಿತ ಸಮುದಾಯಕ್ಕೆ ಮತ್ತು ಹೋರಾಟಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಅಂದೋಲ ಸ್ವಾಮಿ ಒಬ್ಬ ಸ್ವಾಮಿಯಾಗಿ ಈ ದೇಶದ ಚರಿತ್ರೆಯನ್ನು ಓದಬೇಕು ಮತ್ತು ಅರ್ಥೈಸಿಕೊಳ್ಬೇಕು. ಚರಿತ್ರೆ ಅರ್ಥೈಸಿಕೊಳ್ಳದೆ ಸುಮ್ಮನೆ ಹುಚ್ಚುಚ್ಚರಾಗಿ ಮಾತಾಡ್ತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಚರಿತ್ರೆ ತೆಗೆದು ನೋಡಿದಾಗ ಹಸದವರೇ ಹೋರಾಟ ಮಾಡಿರ್ತಕ್ಕಂಥವ್ರು, ಶೋಷಿತರೇ ಹೋರಾಟ ಮಾಡಿರ್ತಕ್ಕಂಥವ್ರು, ಅನ್ಯಾಯಕ್ಕೆ ಒಳಗಾಗದವರೇ ಹೋರಾಟ ಮಾಡಿರ್ತಕ್ಕಂಥದ್ದು, ಎಲ್ಲ ರೀತಿಯಿಂದ ಐಷಾರಾಮಿಗೆ ಜೀವನ ನಡೆಸ್ತಿರ್ತಕ್ಕಂಥವ್ರು, AC ಕುಳಿತು ಮಲ್ಕೊಳ್ತಂಥವರಿಗೆ ಅವ್ರಿಗೆ ಹೋರಾಟದ ಪ್ರಶ್ನೆ ಬರೋದಿಲ್ಲ. ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕಾರ್ಮಿಕರಾಗಿರ್ಬೋದು, ದಲಿತರಾಗಿರ್ಬೋದು, ರೈತರಾಗಿರ್ಬೋದು, ಇವರೇ ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಅನ್ಯಾಯಕ್ಕೊಳಗ ಆಗಿರ್ತಕ್ಕಂಥವ್ರು. ಈ ಹೋರಾಟಕ್ಕೆ ನಕಲಿ ಹೋರಾಟ ಅಂತಕ್ಕಂಥದ್ದು ಮತ್ತು ನವರಂಗಿ ಆಟ ಅಂತಕ್ಕಂಥದ್ದು, ಸ್ವಾಮಿಯ ಬುದ್ಧಿ ಮತ್ತು ಆ ಸ್ವಾಮಿ ಧರಿಸಿರ್ತಕ್ಕಂಥ ಏನು ಕೇಸರಿವಣ ಕಾವಿದ ಬಟ್ಟಿ ಅದಕ್ಕೆ ಅವಮಾನ ಮಾಡ್ತಕ್ಕಂಥ ಸ್ವಾಮಿಯ ಮಾತುಗಳಾಗಿರ್ತಕ್ಕಂಥದ್ದು. ಬಸವಣ್ಣನವರ ಅಂಬೇಡ್ಕರ್ ಹೆಸರು ತೊಗೊಳ್ಳೋಕ್ಕೆ ಸ್ವಾಮೀಜಿಗೆ ಯಾವುದೂ ನೈತಿಕ ಅಧಿಕಾರನೇ ಇಲ್ಲ. ಅವನಿಗೆ ನೈತಿಕ ಪ್ರಶ್ನೆನೇ ಬರೋಲ್ಲ ಅವನಿಗೆ. ಈಗ ಮತ್ತೊಂದು ಕಡೆ ಏನು ಹೇಳ್ತಾರಂದ್ರೆ, ನಾವು ಏನಿದ್ರೆ ನೇರವಾಗಿರ್ತಕ್ಕಂಥದ್ದು ನಾವು ಇವತ್ತು ಸಾವಿರಾರು ವರ್ಷಗಳಿಂದ ಇವತ್ತು ಚಾರ್ವಾಕ ಉದ್ದಾಲಕ್ಕೆ ಹಿಡ್ಕೊಂಡು ಬಸವಣ್ಣನವ್ರು ಹಿಡ್ಕೊಂಡು, ಅಂಬೇಡ್ಕರ್ ಹಿಡ್ಕೊಂಡು, ಮಹಾತ್ಮ ಫುಲೆ ಹಿಡ್ಕೊಂಡು, ಸಾವಿತ್ರಿಬಾಯಿ ಫುಲೆ ಹಿಡ್ಕೊಂಡು, ಇವತ್ತೇನಂತಂದರೆ ಇವತ್ತು ಪೇರಿಯಾರ್ ಆಗಿರ್ಬೋದು, ಇವತ್ತು ನಾರಾಯಣ ಗುರು ಆಗಿರ್ಬೋದು, ಗುರುನಾನಕ್ ಆಗಿರ್ಬೋದು, ಇಂಥವ್ರೆಲ್ಲ ವಿಚಾರಧಾರಿಗಳ ಮೇಲೆ ನಾವು ಇವತ್ತು ಚಳವಳಿ ಮಾಡ್ತಕ್ಕಂಥವ್ರು. ನೇರವಾಗಿ ಮಾಡ್ತೇವೆ ನಾವು. RSSಗೆ ನೇರವಾಗಿ ವಿರೋಧ ಮಾಡ್ತೇವೆ ನಾವು. ಗೋಲ್ವಾಲ್ಕರ್ಗೆ ನೇರವಾಗಿ ವಿರೋಧ ಮಾಡ್ತೇವೆ ನಾವು. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಕೇಶವ ಕೃಪದ ಸಂದೇಶಗಳು ಬರ್ತಾವಲ್ಲ, ಅದಕ್ಕೆ ನೇರವಾಗಿ ವಿರೋಧ ಮಾಡ್ತೇವೆ ನಾವು. ನಾಗ್ಪುರದಲ್ಲಿರ್ತಕ್ಕಂಥ ಹೆಗಡೆವಾರ್ಲಿಂದ ಏನು ಸಂದೇಶಗಳು ಬರ್ತಾವೆ ಅದಕ್ಕೆ ನೇರವಾಗಿ ವಿರೋಧ ಮಾಡ್ತೇವೆ ನಾವು. ನೀ ಯಾವುದಕ್ಕೆ ನೇರವಾಗಿ ವಿರೋಧ ಮಾಡ್ತಿ? ಬಸವಣ್ಣವ್ರ ವಚನಗಳಿಗೆ, ಬಸವಣ್ಣವ್ರ ಸಾಮಾಜಿಕ ಸಮಾನತೆಗಾಗಿ ಮಾಡಿದಂಥ ಕ್ರಾಂತಿಗೆ ವಿರೋಧ ಮಾಡ್ತೀಯ, ಅಥವಾ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ವಿರೋಧ ಮಾಡ್ತೀಯ? ನೇರವಾಗಿ ಮಾಡು. ನಾವು ನೇರವಾಗಿ ಮಾಡ್ತಾಯಿದ್ದೆವು. ಸಮಾಜಕ್ಕೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು, ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು, ಅದು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಪರವಾಗಿ ಧ್ವನಿ ಎತ್ತೇವೆ ನಾವು. ಅದು ನವರಂಗಿ ಆಟ ನಮ್ಮದಲ್ಲ. ನೀ ಮಠದಾಗ ಕೂತು ನವರಂಗಿ ಆಟ ಮಾಡಿರ್ತಕ್ಕಂಥದ್ದು.
ಇವತ್ತೇನಪ್ಪ ಅಂದ್ರೆ ಊಟಕ್ಕೆ ಗತಿ ಇರಲಾರ್ದವ್ರದ್ದು ಯಾವ ಇದ್ರಾಗ ನೀ ಏನಪ್ಪ ಅಂದರೆ ಒಂದು ಜಮೀನ್ದಾಗ ಹೋಗಿ ಉಳಿಮೆ ಮಾಡಿರ್ತಕ್ಕಂಥದ್ದು ಉಳಿಮೆ ಮಾಡಿದೆ ಹಲವಾರು ಮಠಾಧೀಶರು ನೋಡಿದ್ದೇವೆ ನಾವು. ಅವರೇ ಏನಪ್ಪ ಅಂದರೆ ಹೊಲ ಬಿತ್ತರ ಉಳಿತಾರ ರಾಶಿ ಮಾಡ್ತಕ್ಕಂಥದ್ದು ನೋಡಿದ್ದೇವೆ. ನೀ ಯಾವಾಗ ರಾಶಿ ಮಾಡಿದಿ, ಎಲ್ಲಿ ಉತ್ತಿದಿ, ಎಲ್ಲಿ ಬಿತ್ತಿದಿ, ಎಲ್ಲಿ ಬೆವರು ಸುರಿಸಿದಿ, ಎಲ್ಲನೂ ಏನಪ್ಪ ನಿನ್ನ ಮಠಕ್ಕೆ ನಿನ್ನ ಮಠ ಕಟ್ಟಿದವ್ರು ನಾವು, ನಿನ್ನ ಮಠಕ್ಕೆ ದವಸ ಧಾನ್ಯಗಳು ಹಾಕಿದವ್ರು ನಾವು. ನಾವು ಯಾವಾಗ ದವಸ ಧಾನ್ಯಗಳು ತಂದು ಹಾಕ್ತೇವೆ, ಉತ್ತೇವೆ, ಬೆಳಿತೇವೆ, ಕೊಯ್ತೇವೆ, ಎಲ್ಲ ರಾಶಿ ಮಾಡಿ ನಿಮ್ಮ ಮನೆಗೆ ತಂದು ಹಾಕಿದ್ರೆ ನೀವು ಊಟ ಮಾಡ್ತಿ. ನೀನು ಏನು ಮೈ ಮ್ಯಾಗ ಬಟ್ಟೆ ಇವ ಅವು ಕಾವಿ ಬಟ್ಟೆಗಳು ಏನಪ್ಪ ಅಂತಂದ್ರೆ ಇವತ್ತು ಆ ಕಾವಿ ಬಟ್ಟೆ ತಯಾರಾಲಿಕ್ಕೆ ಏನಪ್ಪ ಅಂದ್ರೆ ಹತ್ತಿ ಬೆಳೆದಿರ್ತಕ್ಕಂಥವ್ರು ನಾವು, ಕಾರ್ಖಾನೆಯಲ್ಲಿ ಬಟ್ಟೆ ತಯಾರು ಮಾಡ್ತಕ್ಕಂಥವ್ರು ನಾವು, ಇವತ್ತು ಅದು ಕೇಸರಿ ಬಣ್ಣ ಬಳಿತಕ್ಕಂಥವ್ರು ನಾವು. ಇದು ಎಲ್ಲ ನವರಂಗಿ ಆಟ ಎಲ್ಲ, ಇದು ನಮ್ಮ ಶ್ರಮದ ಆಟ. ನಿನ್ನ ಏನಪ್ಪ ಅಂದ್ರೆ ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಾವೇನು ಹೋರಾಟ ಮಾಡ್ತೇವೆ, ಅದು ನವರಂಗಿ ಆಟ ಇಲ್ಲ, ನೇರ ಆಟ ಇರ್ತಕ್ಕಂಥದ್ದು. ಅದಕ್ಕಾಗಿ ಏನಪ್ಪ ಅಂದರೆ ಯಾರಿಗೆ ಅಂದೋಲ ಶ್ರೀಗಳಿಗೆ ಒಬ್ಬ ಮಠಾಧೀಶ ಆಗಿರಿ ನೀವು. ಒಬ್ಬ ಮಠಾಧೀಶನ ಕರ್ತವ್ಯ ಏನು? ಮಠಾಧೀಶನ ಕರ್ತವ್ಯ ಏನಂತಂದರೆ ಸಮಾಜದಲ್ಲಿ ಎಲ್ಲರೂ ಸರಿಯಾಗಿ ಬರಬೇಕು, ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು, ಎಲ್ಲರೇನಪ್ಪ ಸರಿ ಮಾರ್ಗದಾಗ ನಡಿಬೇಕು, ಯಾರಿಗೆ ಅನ್ಯಾಯ ಮಾಡಬಾರ್ದು, ಅದು ಹೇಳಿ ಅವರು. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ನೀವು ವಾರಕ್ಕೊಮ್ಮೆ ಬಂದು ಒಂದು ಕುಂಕುಮ ಅದು ಇದು ಹಚ್ಕೊಂಡು ಬಂದು ಏನಪ್ಪ ಅಂದ್ರೆ ನೀವು ಅದು ಎಲ್ಲರದು ಮರ್ಯಾದೆ ಕಳೆದ್ರೆ ಹೆಂಗೆ? ನೀವು ಸಮಾಜಕ್ಕೆ ಹಾಕಿ ಸಮಾಜದ ಯಾವುದು ನಮ್ಮ ಮ್ಯಾಗ ಆ್ಯಕ್ಷನ್ ಏನಿಲ್ಲ. ಅವನಿಗೆ ದಿನನಿತ್ಯ ನಡೆದಿರ್ತಕ್ಕಂಥದ್ದು ಅಂಥವ್ರು ಈಗಾಗಲೇ ಅವ್ರ ಮ್ಯಾಗ ಯಾವ ಮಠಾಧೀಶನ ಮ್ಯಾಗ ಕೇಸ್ಗಳು ಬರೀ ಯಾರು ಒಬ್ಬ ಮಠಾಧೀಶರು ಬಂದು ಪತ್ರಿಕೆ ಬಂದು ಯಾವಾಗ ಅವ್ರು ಮಾಡ್ತಾರಂದ್ರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ಅಥವಾ ಮಠದ ಜಾತ್ರೆ ಇದ್ದಾಗ ಬಂದು ಮಾಡ್ತಾರೆ. ಅದು ಅನ್ನ ಸಂತರ್ಪಣೆ ಆಗೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯ ಇವ್ರದ್ದು ಯಾವವರಿ ಅಂಥವು. ಒಬ್ಬ ಮಠಾಧೀಶ ಆಗಿರಬೇಕು. ಮಠಾಧೀಶ ಆಗಿ ಜಾತಿ ಪಂಥ ಭೇದ ಯಾವುದು ಮಾಡಬಾರ್ದು. ಅವ್ರಿಗೆ ಭಕ್ತರು ಎಲ್ಲರೂ ಅಷ್ಟೇ. ಭಕ್ತರಿಗೆ ಏನಪ್ಪ ಅಂದರೆ ಒಳ್ಳೆಯ ಮಾರ್ಗ ತೋರಿಸ್ತಕ್ಕಂಥದ್ದೇ ಮಠಾಧೀಶರ ಕರ್ತವ್ಯ. ಆ ಹಾದಿದಾಗ ನಡೀಲಿ ಅವರು. ವಿನ ಏನಪ್ಪ ಅಂದರೆ ಸಮಾಜದಾಗ ಜಾತಿ ಮಧ್ಯೆ ಜಗಳ ಹಚ್ತಕ್ಕಂಥದ್ದು, ಬೆಂಕಿ ಹಚ್ತಕ್ಕಂಥದ್ದು ಇವೆಲ್ಲ ಬಿಟ್ಟು ಬಿಡ್ಬೇಕು. ಅದಕ್ಕೆ ಈಗ ಇನ್ನೊಂದು ಏನಪ್ಪ ಅಂತಂದರೆ ಅಂಬಾರೆ ಅಷ್ಟಿಗವ್ರು ಏನು ಹೇಳಿರಂದ್ರೆ ಮುಂದುವರೆದ ಜನಾಂಗ ಅಂದರೆ BJP ಅವರು ಮಾಡಿರ್ತಕ್ಕಂಥ ಹೋರಾಟ, ಆ ಹೋರಾಟ ದಮನ ಮಾಡ್ತಕ್ಕಂಥ ರೀತಿದಾಗ ನಾವು ನಡೆದಿದ್ದೇವೆ ಅಂತ ಹೇಳ್ಯಾರ ಅಂಬಾರೆ ಅಷ್ಟಿಗೆಯವರು. ಅಂಬಾರೆ ಅಷ್ಟಿಗೆಯವರು ಎದೆ ಕೇಳ್ತೇವೆ. ಇವತ್ತು ಸಂವಿಧಾನ ದೇಶಕ್ಕೆ ಬಂದು 75 ವರ್ಷ ಕಳೆದು ಹೋಗಿದ್ದೇವೆ. ಇವತ್ತು ಸಂವಿಧಾನ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದೇವೆ ನಾವು. ಇವತ್ತೇನಪ್ಪ ಅಂದ್ರೆ ಯಾರ ಹಕ್ಕುಗಳು ದಮನ ಆಗ್ಯಾವ? ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಹಕ್ಕುಗಳು ನಮಗೆ ದಿಕ್ಕಿಲ್ಲ, ಕಾರ್ಮಿಕರಿಗೆ ಸಿಕ್ಕಿಲ್ಲ, ಇವತ್ತು ಅಸ್ಪೃಶ್ಯರಿಗೆ ಸಿಕ್ಕಿಲ್ಲ. ಇವತ್ತು ಜಾತಿ ಜೀವಂತದಿದೆ. ಇವತ್ತು ನೀವು ಮೊನ್ನೆ ನೋಡ್ರಿ ಏನಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆದಾಗ ಏನಂತಂದ್ರೆ ಯಳಂದೂರು ತಾಲೂಕದಾಗ ಒಬ್ಬ ಲಿಂಗಾಯತ ಸಮುದಾಯದವ್ರು ಏನಪ್ಪ ಅಂತಂದರೆ ಪರಿಶಿಷ್ಟ ಪಂಗಡದವನಿಗೆ ಮನೆ ಬಾಡಿಗೆ ಕೊಡ್ತಾರೆ, ಅವನಿಗೇನು ಬಹಿಷ್ಕಾರ ಹಾಕಿರಲ್ಲಿ. ಇವತ್ತು ಅಂಬಾರೆ ಅವ್ರು ಏನಪ್ಪ ಅಂತಂದ್ರೆ ಇವತ್ತು ಏನು ಗುತ್ತೇದಾರ ಸಾವಾಗ್ಯದ ಬಾಲ್ಕಿ ತಾಲೂಕಿನಾಗ, ಅದು ಅವ್ರ ಪರವಾಗಿ ಹೋರಾಟ ಮಾಡ್ತಾಯಿದ್ರಿ, ಮಾಡಿರಿ ನೀವು, ನಾವೇ ಮಾಡ್ತೇವೆ. ಅಂದರೆ ಅದೇ ಬಾಲ್ಕಿ ತಾಲೂಕದಾಗ ಚಳಕಾಪುರದಾಗ ಏನಪ್ಪ ಅಂದರೆ ಹನುಮಾನ ದೇವರ ದೇವಸ್ಥಾನದಾಗ ರಥ ಎಳೆಯೋ ಮುಂದೆ ಏನಪ್ಪ ಅಂದರೆ ರಥಕ್ಕೆ ಮುಟ್ಟುಕೊಟ್ಟಿಲ್ಲ ಅಲ್ಲಿ ಎಕ್ಸ್ಪ್ರೆಷರಿಗೆ ದೊಡ್ಡ ರಾಧಾಂತ ಐತಲ್ಲಿ. ಅಲ್ಲಿ ನೀವು ಹೋಗಿದ್ದೀರಾ? ಹೋಗಿಲ್ಲ. ನಿಮ್ಮ ಊರ ಮಗಲಾಗ್ಯಾರಿ ಸ್ವಾಮಿ ಅಂಬಾರೆ ಅಷ್ಟಿಗವ್ರಿ. ನಿಮ್ಮ ಊರ ಮಗಲ ಕೆರಮಿಗೆ ಅಂತ ಬರ್ತದೆ. ಇಬ್ಬರು ಏನಪ್ಪ ಅಂದರೆ ಹೆಣ್ಮಕ್ಳು, ಅಮಾಯಕ ಹೆಣ್ಮಕ್ಳು